ವಿಶ್ವವ್ಯಾಪಿ ಪರಮಾತ್ಮದ ಸೃಷ್ಟಿಯಲ್ಲಿ ಮೊದಲು ಬಾಹ್ಯ ಅಷ್ಟಾವರಣಗಳು ಸೃಷ್ಟಿಕೊಂಡವು. ಆ ಅಷ್ಟಾವರಣಗಳು ಯಾವುವೆಂದರೆ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ್, ಆತ್ಮ, ಸೂರ್ಯ, ಚಂದ್ರ. ಇವು 8 ಬ್ರಹ್ಮಾಂಡ ಅಷ್ಟಾವರಣಗಳು. ಅದರ ನಂತರದಲ್ಲಿ ಅಷ್ಟಾವರಣಗಳೆಂದರೂ ಸಹಿತ ಅವು ಅಂತರಂಗವೂ ಹೌದು, ಬಹಿರಂಗವೂ ಹೌದು. ಅವು ಯಾವುವೆಂದರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಆ 8 ವಿಷಯಗಳಲ್ಲಿ 8 ಆವರಣಗಳಲ್ಲಿ ಅಂಗ, ಲಿಂಗ ಎನ್ನುವುದು ಬಹಳ ಮುಖ್ಯ. ಅಂಗ ಎನ್ನುವುದು ಈ ಪಂಚಮಹಾಭೂತಗಳ ಹೊದಿಕೆಯನ್ನು ತೆಗೆದುಕೊಂಡು, ಆತ್ಮ ಎನ್ನುವುದು ಲಿಂಗವಾಗಿ ಒಳಗೆ ಕುಳಿತು ಜೀವರೂಪಿಯನ್ನು ತಾಳಿದೆ. ಅಕ್ಕ ಒಮ್ಮೆ ತನ್ನ ಒಂದು ವಚನದಲ್ಲಿ ಹೇಳ್ತಾಳೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ದೇಹವಾಗದು. ಇಲ್ಲಿ ದೇಹವಾಗದು, ದೇಹ ಹುಟ್ಟದು ಎನ್ನುವ ವ್ಯತ್ಯಾಸ ಬಹಳ ಇದೆ. ಕೆಲವರು ಅದನ್ನು ತಪ್ಪಾರ್ಥ ಮಾಡಿಕೊಂಡು ಸಂಘದಿಂದಲ್ಲದೆ ದೇಹವಾಗದು ಬಿಟ್ಟು ದೇಹ ಹುಟ್ಟದು ಅಂತ ತಿಳ್ಕೊಂಡು ಆ ಶಬ್ದನೇ ಬೇಡ ಅಂತ ಹೂವು ಹುಟ್ಟದು ಅಂದುಬಿಟ್ಟಾರ. ಆದರೆ ಅಕ್ಕನ ಭಾವದ ವಿಶಾಲವನ್ನು ಅರಿತುಕೊಂಡ್ರೆ ಅದು ಹುಟ್ಟದು ಅಲ್ಲ, ಆಗದು. ಯಾಕಂದ್ರೆ ಈ ಪಂಚಮಹಾಭೂತಗಳ ಸಂಪರ್ಕ ತೆಗೆದುಕೊಂಡು ಅದರಲ್ಲಿ ಪರಮಾತ್ಮ ತಾನೇ ಕುಳಿತು ಸೃಷ್ಟಿಯನ್ನು ಮಾಡಿಕೊಂಡ. ಈಗ ರೇಷ್ಮೆ ಹುಳ ತನ್ನ ಜೊಲ್ಲಿನಿಂದ ರೇಷ್ಮೆ ಎಳೆಗಳನ್ನು ಸಿದ್ಧ ಮಾಡಿಕೊಂಡು ಅದರೊಳಗೆ ಕೂಡ್ತದೆ. ಹಾಗೆ ಇಲ್ಲಿ ಪರಮಾತ್ಮವೂ ಸಹಿತ ಲಿಂಗವಾಗಿ ಬಾಹ್ಯವಾದಂಥ ಪಂಚಮಹಾಭೂತಗಳ ಸೂಕ್ಷ್ಮಾತಿ ಸೂಕ್ಷ್ಮಗಳ ಹೊದಿಕೆಯನ್ನು ತೆಗೆದುಕೊಂಡು ಅಂಗವಾಗಿದೆ. ಈ ಅಂಗ ಅರಿಯಬೇಕಾದರೆ ಕೇವಲ ಅಂಗಕ್ಕೆ ಶಕ್ತಿ ಇಲ್ಲ. ಅಂಗದಲ್ಲಿ ಲಿಂಗವಿದ್ದಾಗ ಜೀವಾತ್ಮ ಪರಮಾತ್ಮ ಎನ್ನುವ ಭಾವವನ್ನು ಅರಿಯಲಿಕ್ಕೆ ಸಾಧ್ಯದ. ಅದಕ್ಕಂತಲೇ ಆ 2 ಭಾಗಗಳನ್ನು ಮಾಡಿಕೊಂಡ ಯೋಗಾಂಗ ತ್ರಿವಿಧಿಯಲ್ಲಿ ಅಕ್ಕ ಅಂಗ ಲಿಂಗ ಎಂದು 2 ಭಾಗಗಳನ್ನು ಮಾಡಿಕೊಂಡಿದ್ದಾಳೆ. ಅಂಗ ಮತ್ತು ಲಿಂಗ. ಈ ಅಂಗ ಲಿಂಗಗಳಲ್ಲಿ 2 ವ್ಯತ್ಯಾಸವಾಗಿದ್ದರೂ ಸಹಿತ ಪರಮಾತ್ಮವೇ ಇಷ್ಟಲಿಂಗವಾಗಿ ಆತ್ಮವಾಗಿ ತನ್ನ ಹೊದಿಕೆಯಾಗಿ ಪಂಚಮಹಾಭೂತಗಳ ಸೂಕ್ಷ್ಮಾತಿ ಸೂಕ್ಷ್ಮಗಳನ್ನು ತೆಗೆದುಕೊಂಡು ತನುವಾಗಿದೆ. ಈ ತನುವಿನಲ್ಲಿ ಕಾಯದಲ್ಲಿ, ದೇಹದಲ್ಲಿ ಅಥವಾ ಅಂಗದಲ್ಲಿ 3 ಭಾಗಗಳನ್ನು ಮಾಡುವರು. ಅವುಗಳಲ್ಲಿ 3 ಯಾವುವೆಂದರೆ ಒಂದು ಸ್ಥೂಲಾಂಗ, ಇನ್ನೊಂದು ಸೂಕ್ಷ್ಮಾಂಗ, 3ನೇದು ಕಾರಣಾಂಗ. ಈಗ ಕಣ್ಣಿಗೆ ಕಾಣುವುದೇ ಸ್ಥೂಲಾಂಗ. ಈಗ ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಮಾಧ್ಯಮದಲ್ಲಿ ಇದ್ದಾಗ್ಯೂ ಸಹಿತ ನನ್ನ ಮುಖ, ನಾನು ಮಾತಾಡೋದು ಹಾವಭಾವಗಳು ಕಣ್ಣಿಗೆ ಕಾಣಿಸ್ತಾವೆ. ಆದರೆ ಈ ಕಣ್ಣಿಗೆ ಕಾಣಿಸುವುದೇನದಲ್ಲ, ಇದು ಸ್ಥೂಲವಾದದ್ದು, ಸ್ಥೂಲಾಂಗ. ಸ್ಥೂಲಾಂಗ ಅದಂಥೇಳಿ ಜಡ ಅಲ್ಲ. ಬಸವಣ್ಣ ಹೇಳ್ತಾನೆ, ಆಕಾರ ನಿರಾಕಾರ ಏಕೋದೇವ ಕೂಡಲ ಸಂಗಮ ದೇವ ಅಂತಾನೆ. ಅದಕ್ಕೆ ಈ ಆಕಾರವನ್ನು ಅಲ್ಲಗಳಿಬೇಡ್ರಿ, ಆಕಾರ ಅವಶ್ಯ ಬೇಕು. ಇದುವೇ ಸ್ಥೂಲಾಂಗ. ಈ ಸ್ಥೂಲಾಂಗಕ್ಕೆ ಮತ್ತು ಕಾರಣಾಂಗಕ್ಕೆ ಕೊಂಡಿಯಾದಂತಹ ಸೂಕ್ಷ್ಮಾಂಗ. ಸೂಕ್ಷ್ಮಾಂಗ ಅಂದಾಗ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅನುಭವಕ್ಕೆ ಬರ್ತದೆ. ಹವೆ ಕಣ್ಣಿಗೆ ಕಾಣೋದಿಲ್ಲ, ಪ್ರಾಣ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಪ್ರಾಣದ ಕ್ರಿಯೆ ಕಣ್ಣಿಗೆ ಬರ್ತದೆ. ಅಗದಿ ಸ್ಪಷ್ಟವಾದದ್ದದ. ಹೆಂಗೆ ಅಂತಂದ್ರೆ, ಈಗ ಬಿರುಗಾಳಿ ಬಿಡ್ತದೆ. ಬಿರುಗಾಳಿ ಬಿಟ್ಟಾಗ ಗಿಡ ಮರಗಳು ಅಲುಗಿ ಹೋಗ್ತವೆ, ಕಿತ್ತು ಹೋಗ್ತವೆ, ತಗಡು ಹಾರಿ ಹೋಗ್ತದೆ, ಧೂಳು ಕಸ ಎಲ್ಲ ಹಾರಿ ಬರ್ತದೆ. ಆದರೆ ಗಾಳಿ ಕಣ್ಣಿಗೆ ಕಾಣೋದಿಲ್ಲ, ಗಾಳಿಯ ಕ್ರಿಯೆ ಕಣ್ಣಿಗೆ ಕಾಣಿಸ್ತದೆ. ಹಾಗೆ ಇಲ್ಲಿ ನಾವು ಉಸಿರಾಡುವಾಗೂ ಸಹಿತ ದೇಹ ಪುಪ್ಪುಸ ಉಬ್ಬೋದು ಕುಗ್ಗೋದು ಮಾಡ್ತದೆ. ಈಗ ಎದೆ ಭಾಗ ಉಬ್ಬೋದು ಕುಗ್ಗೋದು ಮಾಡ್ತದೆ. ಸೂಕ್ಷ್ಮ ಅಂದರೂ ಸಹಿತ ಅದರಲ್ಲಿ ಸ್ವಲ್ಪ ಸ್ಥೂಲತ್ವ ಮತ್ತು ಅವ್ಯಕ್ತ ಕಾಣದೇ ಇದ್ದಂಥದ್ದು ಎರಡೂ ಕೂಡಿಕೊಂಡದ ಅನ್ನಿಸ್ತದೆ. ಆದರೆ ವಾಯುವು ಸಹಿತ ದೇವರಲ್ಲ. ವಾಯುವನ್ನು ಮಾಧ್ಯಮವಾಗಿ ಮಾಡಿಕೊಂಡು ಹೊರಗಿನ ವಿಶ್ವವ್ಯಾಪಿ ಪರಬ್ರಹ್ಮವನ್ನು ಈ ತನುವಿನಲ್ಲಿರುವಂತಹ ಸೂಕ್ಷ್ಮವಾದಂತಹ ಗುಣರಹಿತವಾದಂಥ ಆತ್ಮವನ್ನು ಕೂಡಿಸುವಂತಹ ಒಂದು ಮಾಧ್ಯಮ ಆಗಿ ಸೂಕ್ಷ್ಮ ಕೆಲಸ ಮಾಡ್ತದೆ.
ಈ ಸೂಕ್ಷ್ಮವನ್ನು ದಾಟಿದ ನಂತರ ಕಾರಣತನು ಅಂದ್ರೇ ನಮ್ಮ ಆತ್ಮ, ಅದು ಪರಮಾತ್ಮದ ಅಂಶ. ದೊಡ್ಡ ಈಗ ಹಿರಣ್ಯಗರ್ಭ ದೊಡ್ಡದು, ಅದು ಮೊದಲ ಬೆಂಕಿಯ ಉಂಡಿಯಾಗಿತ್ತು. ಹಿರಣ್ಯಗರ್ಭ ಅಂದರೆ ವಿಶಾಲವಾದದ್ದು, ಅದರ ಉದ್ದಗಳನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟೋ ದಿನಗಳ ನಂತರ, ಎಷ್ಟೋ ಕಾಲಗಳ ನಂತರ ಅದು ಒಡೆದು ಸೂಕ್ಷ್ಮಗಳಾದವು. ಅದರಿಂದ ಹುಟ್ಟಿದವುಗಳೇ ಅದು. ನಕ್ಷತ್ರಗಳು ಅದರಿಂದ ಬಂದವುಗಳೇ, ಈ ಭೂಮಿ ಗ್ರಹ ಎಲ್ಲವೂ ಅದರಿಂದ ಬಂದವುಗಳೇ. ಈ ಭೂಮಿಯಲ್ಲಿ ಹುಟ್ಟಿದ ನಾವು ಅದರಿಂದ ಬಂದವುಗಳೇ. ಹೇಗೆ ಸಮುದ್ರದಲ್ಲಿಯ ನೀರು ಪ್ರತಿ ಜಲಚರದಲ್ಲಿ ಇರುವುದೋ ಹಾಗೆ ವಿಶ್ವವ್ಯಾಪಿ ಪರಮಾತ್ಮ ಹಿರಣ್ಯಗರ್ಭವನ್ನು ರಚಿಸಿತ್ತು. ಅದೇ ಚುಳುಕಾಗಿ ಮನುಷ್ಯ ರೂಪವನ್ನು ತಾಳಿತು. ಆ ಮನುಷ್ಯ ರೂಪದಲ್ಲಿ ಚೈತನ್ಯವೇ ಇದು ಕಾರಣ ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ಗುಣರಹಿತವಾಗಿದ್ದರೂ ಈ ಪಂಚಮಹಾಭೂತಗಳ ಸಂಪರ್ಕದಿಂದ ಬಂದು ಅದು ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಗೆ ಒಳಗಾಗಿ ಕಾರಣವಾಗಿದೆ, ಕಾರಣ ಶರೀರವಾಗಿದೆ. ಕಣ್ಣಿಗೆ ಕಾಣೋದಿಲ್ಲ ಅಂದರೂ ಸಹಿತ ದೇಹ ಕಣ್ಣಿಗೆ ಕಾಣಿಸ್ತದೆ, ಸೂಕ್ಷ್ಮನು ಕಣ್ಣಿಗೆ ಕಾಣಿಸ್ತದೆ, ಆದರೆ ಪರಮಾತ್ಮ ಕಣ್ಣಿಗೆ ಕಾಣೋದಿಲ್ಲ, ಗುಣರಹಿತ ಅಂದರೂ ಸಹಿತ ಇಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳ ಸಂಪರ್ಕಕ್ಕೆ ಬಂದು ಈ ಭೌತಿಕಕ್ಕೆ ಅಂಟಿಕೊಂಡಂತಾಗಿದೆ. ಇದು ಸೂಕ್ಷ್ಮ, ಇದು ಕಾರಣತನು. ಈ ಕಾರಣತನುಗಳ ಸೂಕ್ಷ್ಮತೆಯನ್ನು ಹೇಳುತ್ತಾ ಈ ಸ್ಥೂಲ ಸೂಕ್ಷ್ಮ ಕಾರಣಗಳ ಅಸ್ತಿತ್ವ ಬೇಕು ಅಂತಂದರೆ ಅವ್ಯಕ್ತವಾದಂಥ ಆಧಾರವಾದಂಥ ಪರಮಾತ್ಮ ಬೇಕು. ಪರಮಾತ್ಮನ ಅಸ್ತಿತ್ವವನ್ನು, ಆತ್ಮದ ಅಸ್ತಿತ್ವವನ್ನು ಅಳಿಬೇಕಾದ್ರೆ ಸ್ಥೂಲ ಸೂಕ್ಷ್ಮಗಳೂ ಬೇಕು. ಏನಂದರೂ ಸಹಿತ ಅಂಗ ಲಿಂಗ ಎರಡೂ ಬೇಕು. ಇವೆರಡನ್ನೂ ನಾವು ಅರಿಯಬೇಕು. ಇವೆರಡನ್ನೂ ಅರಿಯಬೇಕಾದಾಗ ಕಾರಣ ಶರೀರವು ಅಷ್ಟೇ ಮೂಲವಾಗ್ತದೆ. ಆ ಕಾರಣದಿಂದ ಈ ಮೂರೂ ತನುಗಳಿಗೆ ಮೂರು ಲಿಂಗಗಳಾಗಿ ಅಕ್ಕ ಹೇಳ್ತಾಳೆ. ಒಂದನೇದ್ದು ಇಷ್ಟಲಿಂಗ, ಅದು ಆತ್ಮದ ಪ್ರತೀಕವಾದರೂ ಇದು ಸ್ಥೂಲವಾದದು. ಇಷ್ಟಲಿಂಗ ನೀವೆಲ್ಲರೂ ನೋಡ್ತೀರಿ, ಕೈಯೊಳಗೆ ಹಿಡಿದು ಪೂಜೆ ಮಾಡ್ತೀರಿ. ಇಷ್ಟಲಿಂಗ, ನಾನು ಸ್ಥಾವರಲಿಂಗ ಹೇಳ್ತಾ ಇಲ್ಲ ದಯವಿಟ್ಟು. ಇಷ್ಟಲಿಂಗ ಮಾಡಬೇಕಾದ್ರೆ ಕೆಲವು ವಸ್ತುಗಳನ್ನು ಉಪಯೋಗ ಮಾಡ್ತಾರೆ. ಅದು ಕಲ್ಲಿನಿಂದ ಕಟ್ಟದದ್ದು ಅಲ್ಲ. ಆದರೂ ಸಹಿತ ಕೆಲವು ಶರಣರು ಶಿಲೆಯಾದೆಯಾ ಅಂತ ಪ್ರಶ್ನೆ ಮಾಡ್ಯಾರ. ಆದರೆ ಜಡಾನೇ ಅಲ್ಲ, ಅವು ಏನು ಕೂಡಿದ್ರು ಸಹಿತ ಆ ಇಷ್ಟಲಿಂಗದಲ್ಲಿ ಶಿಲಾರಸ, ಇಂಗಳೀಕ, ರಾಳ, ಅರಗು, ಚಂದ್ರರಸ, ಮಸ್ತಕ, ಗೇರೆಣ್ಣೆ, ಅಂಜನ, ಕಾಂತಶಿಲೆ, ಸೂರ್ಯಕಾಂತ, ಚಂದ್ರಕಾಂತ ಇವುಗಳ ಜೊತೆಯಲ್ಲಿ ಆಕಳ ತುಪ್ಪದ ಕಾಡಿಗೆ ಇವಿಷ್ಟನ್ನು ಕೂಡಿಸಿ ಲಿಂಗವನ್ನು ಮಾಡ್ತಾರೆ. ಅದು ಇಷ್ಟಲಿಂಗ. ಇಷ್ಟಲಿಂಗ ಅಂದರೂ ಸಹಿತ ನಾವು ಇಷ್ಟಪಟ್ಟು ಸ್ವೀಕಾರ ಮಾಡಿದ್ದು, ಒಪ್ಪಿ ಸ್ವೀಕಾರ ಮಾಡಿದ್ದು, ಆಯತ ಮಾಡಿಕೊಂಡದ್ದು ಇಷ್ಟಲಿಂಗ. ಇಷ್ಟಲಿಂಗ ಯಾಕೆ ಕೊಟ್ಟರು ಅಂದ್ರೆ ಸ್ಥೂಲ ತನುವಿಗೆ ಸ್ಥೂಲವಾದಂಥ ಇಷ್ಟಲಿಂಗ, ಒಳಗೆ ಆತ್ಮ ಕಾಣಂಗಿಲ್ಲ, ಅದಕ್ಕಂತ ಆತ್ಮದ ಪ್ರತೀಕವಾಗಿ ಇಷ್ಟಲಿಂಗವನ್ನು ಕೊಟ್ಟಾರೆ. ಇದು ಇಷ್ಟಲಿಂಗ ಸ್ಥೂಲವಾದದ್ದು. ಇನ್ನು ಪ್ರಾಣಲಿಂಗ ಪರಮಾತ್ಮವೇ ಪ್ರಾಣವಾಗಿ ವ್ಯಷ್ಟಿ ಸಮಷ್ಟಿ ಆತ್ಮದ ಸಂಬಂಧಿ ಸಾಗರದ ನೀರಿನಂತೆಯೂ ಜಲಪ್ರಾಣಿಯಲ್ಲಿಯ ನೀರಿನಂತೆಯೂ ಇರುವಂತಹುದು. ಇದು ಪ್ರಾಣಲಿಂಗ. ಯಾಕೆ ಪ್ರಾಣಲಿಂಗಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಂದ್ರೆ ಅವ್ಯಕ್ತ ಮತ್ತು ವ್ಯಕ್ತ ಎರಡನ್ನೂ ಜಾಗೃತವಾಗಿ ಇಡುವಂಥದ್ದು ಪ್ರಾಣಲಿಂಗ. ಈ ಪ್ರಾಣಲಿಂಗ ಉಸಿರಿನಿಂದ ಮಾತ್ರ ಗೊತ್ತಾಗ್ತದೆ, ಇಲ್ಲ ಅಂದ್ರೆ ತಿಳಿಯೋದಿಲ್ಲ. ಇನ್ನು ಮೂರನೇದ್ದು ಭಾವಲಿಂಗ. ನಿರಾಕಾರ ನಿರ್ಗುಣವಾದ ಪರಮಾತ್ಮ ಗುಣರಹಿತ ಸೂಕ್ಷ್ಮ ಸ್ಥೂಲ ತನುವಿಗೆ ಕಾರಣವಾದದ್ದು. ಈ ಸ್ಥೂಲ ತನುವಿಗೆ ಕಾರಣವಾಗಿದ್ದರೂ ಸಹಿತ ಅದು ಭಾವಲಿಂಗ, ಭಾವನೆಗೆ ಅಳವಟ್ಟದ್ದು. ಅಲ್ಲಿ ಮುಂದೆ ಸಾಧನೆ ಮಾಡ್ತಾ ಹೋದಂಗೆ ಏನೂ ಇಲ್ಲದಂತೆ ಆಗುವುದು. ಈ ಭಾವಲಿಂಗ ಪ್ರಾರಂಭ ಅಂದರೂ ಸಹಿತ ಅಂತಿಮವಾಗಿ ಸೂಕ್ಷ್ಮ ಸ್ಥೂಲ ತನುವಿಗೆ ಕಾರಣವಾಗಿ ಏನೂ ಇಲ್ಲದಂತೆ ಶಾಂತ ಸ್ಥಿತಿಯನ್ನು ಹೊಂದಲು ಇರುವಂತಹ ಲಿಂಗಕ್ಕೆ ಭಾವಲಿಂಗ ಎಂದಿದ್ದಾರೆ.